ನಮಸ್ಕಾರ. ಕುರ್ಟ್ ಗೋಡೆಲ್ ಕಲಕಿದ ಮನದಲ್ಲಿ ಅರಳಿದ ಗಣಿತ ಪ್ರತಿಭೆ. ನಾವೀಗ ಜಗತ್ತಿನ ಅದ್ಭುತ ಗಣಿತಜ್ಞ ಒಬ್ಬನ ಸಾಧನೆ ಹಾಗೂ ದುರಂತಮಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಆಧುನಿಕ ಜಗತ್ತಿನ ಎಲ್ಲ ವೈಜ್ಞಾನಿಕ ಸಾಧನೆಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಗಣಿತ. ಗಣಿತದ ಮೂಲಕ ವಿಶ್ವದಲ್ಲಿರ್ತಕ್ಕಂಥ ಯಾವುದನ್ನು ಬೇಕಾದರೂ ವ್ಯಕ್ತಪಡಿಸಬಹುದು. ಗಣಿತದ ಹಿಡಿತಕ್ಕೆ ಸಿಗದ ಯಾವ ತತ್ವ ಮತ್ತೆ ಸಂಗತಿ ಕೂಡ ಈ ವಿಶ್ವದಲ್ಲಿ ಇಲ್ಲ ಅಂತ ಜಗತ್ ಪ್ರಸಿದ್ಧವಾಗಿದ್ದಂತ ಗಣಿತಜ್ಞನಾಗಿದ್ದಂತ ಡೇವಿಡ್ ಹಿಲ್ಬರ್ಟ್ ಸಾರಿರ್ತಾನೆ. ಈತನ ಈ ಅಭಿಪ್ರಾಯಕ್ಕೆ ಮಾರಣಾಂತಿಕ ಪೆಟ್ಟನ್ನ ಕೊಟ್ಟು ಇಡೀ ಜಗತ್ತಿನ ಗಣಿತಜ್ಞರು ಬೆಚ್ಚಿ ಬೀಳುವಂತಹ ಅಪೂರ್ಣತೆಯ ಪ್ರಮೇಯಗಳನ್ನ ತನ್ನ 26ನೇ ವಯಸ್ಸಿನಲ್ಲಿ ಕೊಟ್ಟ ಗಣಿತದ ಮಹಾನ್ ಪ್ರತಿಭೆ ಕುರ್ಟ್ ಗೋಡೆಲ್. ಗಣಿತ ಒಂದು ನಾಮರೂಪೀಯ ವ್ಯವಸ್ಥೆ, ಅಂದ್ರೆ ಫಾರ್ಮಲ್ ಸಿಸ್ಟಮ್. ನಾಮರೂಪೀಯ ವ್ಯವಸ್ಥೆಯಲ್ಲಿ ಆರಂಭಿಕ ಹೇಳಿಕೆಗಳು ಅಂದ್ರೆ ಆದ್ಯೋಕ್ತಿಗಳು, ಇವನ್ನ ಪಾಸ್ಚುಲೇಟ್ಸ್ ಅಂತ ಕರೀತಾರೆ, ಬೀಳ್ತವೆ. ಈ ಆದ್ಯೋಕ್ತಿಗಳನ್ನ ಬಳಸಿಕೊಂಡು ಹೆಚ್ಚಿನ ತಿಳುವಳಿಕೆ ಪಡೆಯೋದಕ್ಕೆ ನಿರ್ದಿಷ್ಟವಾದಂತಹ ನಿಯಮಗಳು ಇರ್ತವೆ. ಈ ನಿಯಮಗಳನ್ನ ಬಳಸಿಕೊಂಡು ರಚಿಸತಕ್ಕಂತಹ ಮಾರ್ಗಗಳ ಮೂಲಕ ದಕ್ಕತಕ್ಕಂಥ ಫಲಿತಾಂಶಗಳು ಸತ್ಯವಾಗಿರುತ್ತವೆ. ಇದು ನಾಮರೂಪೀಯ ವ್ಯವಸ್ಥೆಯ ಅಂದ್ರೆ ಫಾರ್ಮಲ್ ಸಿಸ್ಟಮ್ನ ಒಂದು ಬಹುಮುಖ್ಯವಾದಂತಹ ಲಕ್ಷಣ. ಆದ್ರಿಂದಲೇ ಭೌತಿಕ ಜಗತ್ತಿನ ಸ್ವರೂಪವನ್ನ ಗಣಿತದ ಮೂಲಕ ವ್ಯಕ್ತಪಡಿಸಿ ಗಣಿತದ ಪರಿಹಾರಗಳ ಮೂಲಕ ಭೌತಿಕ ಜಗತ್ತು ತಡೆಯಬಹುದಾದಂತಹ ಸ್ಥಿತಿಗಳನ್ನ ಅದರ ನಿಯಮಗಳನ್ನ ಪಡಿತಕ್ಕಂಥದ್ದು ವಿಜ್ಞಾನಕ್ಕೆ ಸಾಧ್ಯ ಆಗಿಸುತ್ತೆ. ಈ ಕುರಿತಾಗಿ ಆಸಕ್ತರು ಗಣಿತ ಎಂದ್ರೇನು ಅಂತಕ್ಕಂಥ ನಮ್ಮ ಹಿಂದಿನ ವಿಡಿಯೋವನ್ನ ನೋಡಬಹುದು. ಅದರ ಕೊಂಡಿ ವಿವರಣೆ ನಿಮಗೆ ಸಿಗುತ್ತೆ. ಗಣಿತದ ಮೂಲಕ ಎಲ್ಲವನ್ನ ಸಾಧಿಸಿ ತೋರಿಸೋದಕ್ಕಾಗೋದಿಲ್ಲ. ಇದು ಗಣಿತ ಮಾತ್ರ ಅಲ್ಲ, ಯಾವುದೇ ನಾಮರೂಪೀಯ ವ್ಯವಸ್ಥೆ ಅಂದ್ರೆ ಫಾರ್ಮಲ್ ಸಿಸ್ಟಮ್ನ ಇತಿಮಿತಿಯಾಗಿರ್ತದೆ. ಗಣಿತದ ನಿಯಮಗಳನ್ನ ಬಳಸಿಕೊಂಡು ಕೆಲವು ಸತ್ಯಗಳನ್ನ ನಾವು ಪಡೆಯಬಹುದು. ಆದ್ರೆ ಅವು ಸತ್ಯವೋ ಅಲ್ಲವೋ, ಸರಿಯಾಗಿಯೋ ಇಲ್ವೋ ಅಂತಕ್ಕಂಥ ನಿರ್ಧಾರವನ್ನ ಗಣಿತದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪಡೆದು ತೋರಿಸಬೇಕು ಅಂತ ಹೇಳಿದ್ರೆ ಗಣಿತದಿಂದ ಅಂದ್ರೆ ನಾಮರೂಪೀಯ ವ್ಯವಸ್ಥೆಯಿಂದ ಹೊರಗೆ ಬಂದು ನೋಡಬೇಕು ಅಂತ ಕುರ್ಟ್ ಗೋಡೆಲ್ ಪ್ರತಿಪಾದನೆ ಮಾಡಿದಂತಹ ಅಪೂರ್ಣತೆಯ ಪ್ರಮೇಯ ತಿಳಿಸುತ್ತೆ. ಈ ಪ್ರಮೇಯ 2 ಭಾಗಗಳಲ್ಲಿದ್ದು ಅತ್ಯಂತ ಅಮೂರ್ತವಾದಂತಹ ಸಾಧನೆಗಳನ್ನು ಹೊಂದಿದೆ. ಈ ಪ್ರಮೇಯಗಳ ಕುರಿತಾಗಿ ಮುಂದೆ ಬೇರೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಮಹಾಪ್ರತಿಭಾವಂತನಾಗಿದ್ದಂತಹ ಕುರ್ಟ್ ಗೋಡೆಲ್ ಆತನ ಬದುಕು ಏರುಪೇರಿನ ಹಾದಿಯಲ್ಲಿ ಸಾಗಿತು. ಆ ದಾರಿನಲ್ಲಿ ಉನ್ನತ ಸಾಧನೆಯ ತುದಿಯುಳಿದ ರೀತಿಯಲ್ಲಿ ಖಿನ್ನತೆಯ ಪ್ರಪಾತಗಳು ಕೂಡ ಇದ್ವು. 23 ಏಪ್ರಿಲ್ 1906ರಲ್ಲಿ ಚೆಕ್ ರಿಪಬ್ಲಿಕ್ಸ್ ನಲ್ಲಿದ್ದಂತಹ ಬ್ರುನ್ ಅಂತಕ್ಕಂಥ ಊರಿನಲ್ಲಿ ಬಟ್ಟೆಯ ಕಾರ್ಖಾನೆಯ ಮಾಲೀಕರ ಮಗನಾಗಿ ಕುರ್ಟ್ ಗೋಡೆಲ್ ಹುಟ್ಟಿದ. ಚಿಕ್ಕಂದಿನಿಂದಲೂ ಏಕೆ, ಏನು, ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತ ಕುರ್ಟ್ ಗೋಡೆಲ್ನ ಆತನ ಗೆಳೆಯರು ಮಿಸ್ಟರ್ ವೈ ಅಂತ ಅಡ್ಡ ಹೆಸರಿನಲ್ಲಿ ಕರೀತಾ ಇದ್ರು. ಶಾಲೆಯ ಎಲ್ಲ ವಿಷಯಗಳಲ್ಲಿ ಚುರುಕಾಗಿದ್ದಂತಹ ಕುರ್ಟ್ ಗೋಡೆಲ್ ಗಣಿತದಲ್ಲಿ ಇನ್ನೂ ಒಂದು ಮಜಲು ಮೇಲಿದ್ದ. ಪ್ರೌಢ ಶಿಕ್ಷಣ ಮುಗಿಸಿ ಭೌತ ವಿಜ್ಞಾನದ ಅಧ್ಯಯನಕ್ಕಾಗಿ ಕುರ್ಟ್ ಗೋಡೆಲ್ ವಿಯೆನ್ನಾ ವಿಶ್ವವಿದ್ಯಾಲಯದಲ್ಲಿ ಸೇರ್ಕೊಳ್ತಾನೆ. ಅಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದಂತಹ ಗಣಿತದ ಪ್ರಾಧ್ಯಾಪಕ ಫಿಲಿಪ್ ಫರ್ಟ್ ವ್ಯಾಂಗ್ಲರ್ ಗಾಲಿ ಕುರ್ಚಿನಲ್ಲಿ ಬಂದು ಮಾಡ್ತಾ ಇದ್ದಂತಹ ಗಣಿತದ ಪಾಠಗಳನ್ನ ಕೇಳಿಸಿಕೊಂಡು ಭಾರಿ ಪ್ರಭಾವಿತನಾಗಿದ್ದಂತಹ ಕುರ್ಟ್ ಗೋಡೆಲ್ ಭೌತ ವಿಜ್ಞಾನವನ್ನು ಕೈಬಿಟ್ಟು ಗಣಿತದಲ್ಲಿ ಮುಂದುವರಿತಾನೆ. ಇದೇ ಸಮಯದಲ್ಲಿ ಗಣಿತ, ವಿಜ್ಞಾನ, ತತ್ವಶಾಸ್ತ್ರಗಳನ್ನ ಕುರಿತಾಗಿ ಪ್ರತಿ ಗುರುವಾರ ಚರ್ಚೆಗೆ ಸೇರ್ತಾ ಇದ್ದಂತಹ ಬುದ್ಧಿಜೀವಿಗಳ ವಿಯೆನ್ನಾ ಕ್ಲಬ್ಗೆ ಕುರ್ಟ್ ಗೋಡೆಲ್ ಸೇರ್ಕೊಳ್ತಾನೆ. ಈ ಕ್ಲಬ್ನಲ್ಲಿದ್ದಂತಹ ಬಹುತೇಕರು ತಾರ್ಕಿಕ ವಾಸ್ತವವಾದಿಗಳು ಅಂದ್ರೆ ಲಾಜಿಕಲ್ ಪಾಸಿಟಿವ್ ಪ್ರತಿಪಾದಕರಾಗಿರ್ತಾರೆ. ತರ್ಕ ಮತ್ತು ಅನುಭವಗಳಿಂದ ಮಾತ್ರ ನಿಜವಾದಂತಹ ಜ್ಞಾನವನ್ನು ಪಡೆಯಬಹುದು ಅಂತ ಅವರು ವಾದ ಮಾಡ್ತಾ ಇರ್ತಾರೆ. ಇವರ ವಾದವನ್ನ ಒಪ್ಪದೇ ಇದ್ದಂತಹ ಕುರ್ಟ್ ಗೋಡೆಲ್ ತನ್ನ 24ನೇ ವಯಸ್ಸಿನಲ್ಲಿ ಅಂದ್ರೆ 1930ರಲ್ಲಿ ಅಪೂರ್ಣತೆಯ ಪ್ರಮೇಯಗಳನ್ನ ಅಂದ್ರೆ ಇನ್ಕಂಪ್ಲೀಟ್ ಥಿಯರಮ್ಸ್ ನ ಮಂಡನೆ ಮಾಡ್ತಾನೆ. ಇದರಲ್ಲಿ ತರ್ಕದಿಂದ ಸಾಧಿಸಲಾದಂತಹ ಕೆಲವು ಸತ್ಯಗಳಿದಾವೆ. ಅವು ಸತ್ಯ ಅಂತ ನಮಗೆ ಗೊತ್ತಿದೆಯಾದ್ರೂ ಕೂಡ ತರ್ಕವನ್ನ ಬಳಸಿಕೊಂಡು ಕಟ್ಟಲ್ಪಟ್ಟಿರ್ತಕ್ಕಂಥ ನಾಮರೂಪಿ ವ್ಯವಸ್ಥೆಯಾದ ಗಣಿತದಿಂದ ಅದನ್ನ ಸಾಧಿಸಿ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಈ ಪ್ರಮೇಯಗಳ ಮೂಲಕ ವಿವರಿಸ್ತಾನೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ನಾನೊಬ್ಬ ಸುಳ್ಳು ಅಂತಕ್ಕಂಥ ಹೇಳಿಕೆ ಇಂತಹ ಲಕ್ಷಣಗಳನ್ನು ಹೊಂದಿದೆ. ಈ ಕುರಿತಾಗಿ ಆಸಕ್ತಿ ಹೊಂದಿರತಕ್ಕಂಥವರು ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ನೋಡಬಹುದು. ಅದನ್ನ ಕೊಂಡಿನಲ್ಲಿ ಕೊಡಲಾಗಿದೆ. 1931ರಲ್ಲಿ ಅಪೂರ್ಣತೆಯ ಪ್ರಮೇಯ ಪ್ರಕಟಗೊಂಡಾಗ ಗಣಿತ ಜಗತ್ತು ಬೆಚ್ಚಬೀಳುತ್ತೆ. ಆಗ ಜಗತ್ ಪ್ರಸಿದ್ಧನಾಗಿದ್ದಂತಹ ಇನ್ನೊಬ್ಬ ಗಣಿತಜ್ಞ ಫಾನ್ ನ್ಯೂಮನ್ ಇದು ದೇಶ ಕಾಲಗಳಲ್ಲಿ ಎಂದೆಂದಿಗೂ ನಿಲ್ಲುವಂತಹ ಕಾಣುವಂತಹ ಮಹಾನ್ ಸಾಧನೆ ಅಂತ ಬಣ್ಣಿಸ್ತಾನೆ. ಗಣಿತದ ಮಹಾನ್ ಪ್ರತಿಭೆಯಾಗಿದ್ದಂತಹ ಕುರ್ಟ್ ಗೋಡೆಲ್ ಆತನ ಜೀವನ ಕಲ್ಲು ಮುಳ್ಳಿನ ಹರಿದಾಗಿರುತ್ತೆ. ಯುರೋಪ್ನಲ್ಲಿ ಉಂಟಾದಂತಹ ಆರ್ಥಿಕ ಹಿಂಜರಿತದಿಂದ ಆತನ ತಂದೆಯ ವ್ಯಾಪಾರ ವಹಿವಾಟುಗಳು ಕೈಗೆಟ್ಟಿರ್ತವೆ.
ಇದೇ ಸಮಯದಲ್ಲಿ ರಾಜಕೀಯ ಸ್ಥಿರತೆ ಉಂಟಾಗಿ ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಕುಸಿದು ಬೀಳ್ತಕ್ಕಂಥ ಹಂತವನ್ನ ತಲುಪುತ್ತೆ. ಇದರಿಂದಾಗಿ ಶಾಶ್ವತವಾದ ಉದ್ಯೋಗವನ್ನು ಪಡೆದು ಕುರುಟುಗೋಡಲ್ಗೆ ಸಾಧ್ಯ ಆಗೋದಿಲ್ಲ. ವಿಯೆನ್ನಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಪಾಠ ಮಾಡೋದಕ್ಕೆ ವಿಶ್ವವಿದ್ಯಾಲಯ ಅನುಮತಿ ಕೊಡ್ತದಾದ್ರೂ ಕೂಡ ಕುರುಟುಗೋಡಲ್ಗೆ ಕೆಲಸ ನೀಡಿ ಅದು ಸಂಬಳವನ್ನ ಕೊಡೋದಿಲ್ಲ. ನಾಜಿಗಳು ಮೇಲುಗೈ ಸಾಧಿಸ್ತಾ ಇದ್ದಂತೆ ಆಸ್ಟ್ರಿಯಾ ಪತನಾಗತೊಡಗುತ್ತೆ. ಇದೇ ಕಾಲಕ್ಕೆ ಕುರುಟುಗೋಡಲ್ನ ನೆಚ್ಚಿನ ಗುರು ಹ್ಯಾನ್ ಹಾನ್ ಕೊನೆಯುಸನ್ನ ಇಳಿತಾನೆ. 1936ರಲ್ಲಿ ಇನ್ನೊಬ್ಬ ನೆಚ್ಚಿನ ಪ್ರಾಧ್ಯಾಪಕ ಮೊರಿಟ್ಸ್ ಫ್ಲಿಕ್ ನನ್ನ ಆತನ ವಿದ್ಯಾರ್ಥಿಯೊಬ್ಬನು ಕಾಲೇಜಿನಲ್ಲಿಯೇ 4 ಗುಂಡುಗಳನ್ನು ಹಾರಿಸಿ ಹೋಗ್ತಾನೆ. ಮೊರಿಟ್ಸ್ ಫ್ಲಿಕ್ ಯಹೂದಿ ಅಲ್ಲದೆ ಇದ್ರೂ ಕೂಡ ಯಹೂದಿ ಬೌದ್ಧಿಕ ವರ್ಗದವರ ಜೊತೆಗೆ ಒಡನಾಟ ಹೊಂದಿರೋದೇ ಈ ಕೊಲೆಗೆ ಕಾರಣ ಆಗಿರುತ್ತೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿದ್ದಂತ ಕುರುಟುಗೋಡೆಲ್ ಒಡನಾಟ ಕೂಡ ಯಹೂದಿ ಬೌದ್ಧಿಕ ವರ್ಗದ ಜೊತೆಗೆ ಹೆಚ್ಚಿಗೆ ಇರುತ್ತೆ. ತನ್ನ ನೆಚ್ಚಿನ ಪ್ರಾಧ್ಯಾಪಕನ ಕೊಲೆಯ ನಂತರ ಕುರುಟುಗೋಡಲ್ ಖಿನ್ನತೆಗೆ ಒಳಗಾಗಿ ಉಗ್ರವಾಗಿ ವರ್ತನೆ ಮಾಡಿಕೊಡುತ್ತಾನೆ. ಈತನ ನಡವಳಿಕೆಗೆ ಹೆದರದಂತ ಆತನ ತಾಯಿ ರಾತ್ರಿ ಹೊತ್ತು ಆತ ಮರೆಯದಂತ ಕೋಣೆಗೆ ಬೀಗ ಹಾಕಿ ಬಂಧಿಸತೊಡಗುತ್ತಾಳೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕುರುಟುಗೋಡೆಲ್ನ ಸ್ಯಾನಿಟೋರಿಯಂಗೆ ಸೇರಿಸಲಾಗುತ್ತೆ. ಕುರುಟುಗೋಡೆಲ್ ವೈದ್ಯರು ನನಗೆ ವಿಷ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾನೆ. ಊಟವನ್ನು ಬಿಡ್ತಾನೆ. ಕುರುಟುಗೋಡೆಲ್ ರಾತ್ರಿ ಕ್ಲಬ್ನಲ್ಲಿ ಕುಳಿತಿದ್ದಂತಹ ಆಡೆಲ್ ಎನ್ನುವಾಕೆಯನ್ನು ಮೆಚ್ಚಿ ಸಂಬಂಧ ಹೊಂದುತ್ತಾನೆ. ಈಕೆ ಮದುವೆಯಾಗಿ ಮೊದಲ ಗಂಡನಿಂದ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಕ್ಯಾಥೋಲಿಕ್ ಧರ್ಮೀಯರು ವಿಚ್ಛೇದನ ಪಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ. ಮಾನಸಿಕ ಚಿಕಿತ್ಸೆಗೆ ಒಳಗಾಗುತ್ತಿದ್ದ ಕುರುಟುಗೋಡಲ್ಗೆ ಕೊಡ್ತಾ ಇದ್ದಂತ ಊಟವನ್ನ ಆತನ ಮುಂದೆ ಮೊದಲು ತಾನು ಮಾಡಿ ಅದರಲ್ಲಿ ವಿಷ ಹಾಕಿಲ್ಲ ಅಂತ ಮನವರಿಕೆ ಮಾಡಿಕೊಟ್ಟು ಈಕೆ ಅಡೆಲ್ಲ ಕುರುಟುಗೋಡಲ್ನ ಊಟ ಮಾಡುವಂತೆ ಮಾಡ್ತಾ ಇರ್ತಾಳೆ. ಈ ದಿನಗಳಲ್ಲಿ ಪೊಲೀಸರು ನನ್ನನ್ನು ಬಂಧಿಸ್ತಾರೆ, ನನ್ನನ್ನು ಕೊಲೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಕುರುಟುಗೋಡೆಲ್ ನಾನು ಬಲವಾಗಿ ನಂಬಿದ್ದೆ ಅಂತ ನಂತರದ ದಿನಗಳಲ್ಲಿ ನೆನಪಿಸಿಕೊಳ್ತಾ ಇರ್ತಾನೆ. 1938ರಲ್ಲಿ ನಾಜಿಗಳು ಆಸ್ಟ್ರಿಯಾವನ್ನ ವಶಕ್ಕೆ ತೆಗೆದುಕೊಂಡಾಗ ಕುರುಟುಗೋಡೆಲ್ ಜೊತೆಗಿದ್ದಂತ ಹೆಚ್ಚಿನವರು ಅಮೆರಿಕಕ್ಕೆ ಪಲಾಯನ ಮಾಡ್ತಾ ಇರೋದ್ರು ಕೂಡ ಕುರುಟುಗೋಡೆಲ್ ಆಸ್ಟ್ರಿಯಾದಲ್ಲೇ ಉಳ್ಕೊಳ್ತಾನೆ. ಅಮೆರಿಕದ ಖ್ಯಾತ ವಿಶ್ವವಿದ್ಯಾಲಯಗಳಿಂದ ಬಂದಂತಹ ಕರೆಗಳಿಗೂ ಕೂಡ ಆತ ಕಿವಿಗೊಡೋದಿಲ್ಲ. ತನಗೆ ವಿಯೆನ್ನಾದಲ್ಲಿಯೇ ಒಂದು ಗಟ್ಟಿ ಕೆಲಸ ಸಿಗುತ್ತೆ ಅಂತ ಆತ ನಂಬಿರ್ತಾನೆ. ಆದ್ರೆ ಕೆಲ ದಿನಗಳಲ್ಲಿಯೇ ಆತನ ಆರ್ಥಿಕ ಸ್ಥಿತಿ ದುಸ್ತರ ತೊಡಗುತ್ತೆ. ಬದಲಾದ ಸನ್ನಿವೇಶಗಳು, ಬೇರೆಯದಾದಂತಹ ಒತ್ತಡಗಳು ಆತನ ಮೇಲೆ ಬರ್ತವೆ. ತಂದೆ ತೀರಿಕೊಂಡು ಆತನಿಗೆ ಇದ್ದಂತಹ ಆರ್ಥಿಕ ಬೆಂಬಲವು ಕೂಡ ಇಲ್ಲದಂತಾಗುತ್ತೆ. ಕುರುಟುಗೋಡೆಲ್ ಪ್ರತಿಭೆಯನ್ನು ಗುರುತಿಸಿದಂತಹ ಗಣಿತಜ್ಞ ಫಾನ್ ನ್ಯೂಮನ್ ಅಮೆರಿಕದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂದ್ರೆ IAS ಸಂಸ್ಥೆಯ ಮುಖ್ಯಸ್ಥನಾದಂತಹ ಅಬ್ರಹಂ ಫ್ಲೆಕ್ಸರ್ ಮೇಲೆ ಭಾರಿ ಒತ್ತಡವನ್ನು ಹೇರಿ ಕುರುಟುಗೋಡೆಲ್ ಅನ್ನ ಆ ಸಂಸ್ಥೆಗೆ ಸೇರ್ಕೊಳ್ಳೋ ರೀತಿಯಲ್ಲಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಈ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ತಮ್ಮ ಸಂಪೂರ್ಣ ಸಮಯವನ್ನ ಸಂಶೋಧನೆಗೆ ಮೀಸಲಿಟ್ಟುಕೊಳ್ಳತಕ್ಕಂಥ ಅನುಕೂಲ ಕೂಡ ಇರುತ್ತೆ. ಅಡೆಲ್ಲಾಳನ್ನ ಮದುವೆಯಾಗಿದ್ದಂತ ಕುರುಟುಗೋಡೆಲ್ 1940ರಲ್ಲಿ ಅಮೆರಿಕಕ್ಕೆ ಬಂದು ನೆಲೆಸ್ತಾನೆ. ಅಮೆರಿಕದಲ್ಲಿ ನೆಲೆಸಿದ ನಂತರ ಕೆಲವು ಮುಖ್ಯವಾದಂತಹ ಗಣಿತದ ಪ್ರಮೇಯಗಳನ್ನ ಆತ ನೀಡ್ತಾನಾದ್ರೂ ಕೂಡ ಅವು ತನ್ನ ಅಪೂರ್ಣತೆಯ ಪ್ರಮೇಯಗಳ ಮುಂದೆ ಅಲ್ಪ ಅಂತ, ಹಾಗೇನೆ ತಾನು ಹೆಚ್ಚಿನದನ್ನು ಸಾಧಿಸೋದಕ್ಕೆ ಆಗಿಲ್ಲ ಅಂತಕ್ಕಂಥ ಕೊರಗನ್ನ ಹೊಂದುತ್ತಾನೆ. ತಾನು ಎಲ್ಲದರಲ್ಲಿಯೂ ಸೋತ ವ್ಯಕ್ತಿ ಅಂತ ಆತ ಭಾವಿಸ್ತಾನೆ. ಈ ನಕಾರಾತ್ಮಕ ಭಾವನೆ ಆತನ ಜೀವನದ ಬಹುಕಾಲವನ್ನ ಆವರಿಸಿರುತ್ತೆ. ಆದ್ರೆ ಇತರ ಗಣಿತಜ್ಞರು ಮತ್ತು ಗಣಿತ ಜಗತ್ತು ಆತನನ್ನ ಸಾರ್ವಕಾಲಿಕ ಪ್ರತಿಭೆ ಅಂತ ಒಪ್ಪಿರುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಸಂಸ್ಥೆಯಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಮತ್ತೆ ಗೋಡೆಲ್ ಒಂದೇ ಮಹಡಿನಲ್ಲಿ ಕೋಣೆಗಳನ್ನ ಹೊಂದಿರ್ತಾರೆ. ಆಗಾಗ್ಗೆ ಭೇಟಿ ಮಾಡಿ ಉನ್ನತ ಮಟ್ಟದ ಚರ್ಚೆಗಳನ್ನು ಕೂಡ ನಡೆಸ್ತಾ ಇರ್ತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಕುರುಟುಗೋಡೆಲ್ನ ಆತನ ಕೋಣೆಯಲ್ಲಿ ಭೇಟಿಯಾಗಿ ಆತನೊಂದಿಗೆ ಚರ್ಚಿಸತಕ್ಕಂಥದ್ದೇ ಒಂದು ಅಪೂರ್ವ ಸೌಭಾಗ್ಯ ಇರತಕ್ಕಂಥ ಅಭಿಪ್ರಾಯವನ್ನು ಕೂಡ ಸೂಚಿಸಿರ್ತಾನೆ. 1947ರಲ್ಲಿ ಗೋಡೆಲ್ ಅಮೆರಿಕದ ನಾಗರಿಕ ಆಗೋದಕ್ಕೆ ಬಯಸಿ ಪರೀಕ್ಷೆಗಾಗಿ ಅಮೆರಿಕದ ಸಂವಿಧಾನವನ್ನ ಓದಿರುತ್ತಾನೆ. ಸಂವಿಧಾನದಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ ಅಮೆರಿಕ ಕೂಡ ಸರ್ವಾಧಿಕಾರಿ ಸರ್ಕಾರ ಆಗ್ತಕ್ಕಂಥ ಸರ್ವಾಧಿಕಾರಿಯನ್ನು ಬೆಂಬಲಿಸತಕ್ಕಂಥ ವ್ಯವಸ್ಥೆಯಾಗಿ ಬದಲಾಗ್ತಕ್ಕಂಥ ಸಂಭವನೀಯತೆ ಇದೆ ಅಂತ ತನ್ನ ಗಣಿತದ ತಾರ್ಕಿಕತೆಯ ಮೂಲಕ ಕಂಡುಕೊಳ್ತಾನೆ. ಆದ್ರೆ ಗೋಡೆಲ್ ಗೆಳೆಯರು ಇವೆಲ್ಲವನ್ನ ಬದಿಗಿಟ್ಟು ನೀನು ಪರೀಕ್ಷೆ ಬರೆದು ಅಮೆರಿಕದ ನಾಗರಿಕನಾಗಂತ ಒತ್ತಾಯಿಸ್ತಾರೆ. ಅವರ ಒತ್ತಾಯಕ್ಕೆ ಮಡಿತಾನೆ. ಅಮೆರಿಕ ನಾಗರಿಕನಾದ ನಂತರ ಕುರುಟುಗೋಡೆಲ್ ಮಾನಸಿಕ ಏರುಪೇರುಗಳಿಂದ ನರಳುತ್ತಾನೆ. ಹೊಟ್ಟೆಯಲ್ಲಾದಂತ ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಂತ ವೈದ್ಯರು ಸೂಚನೆ ಕೊಟ್ಟಾಗ ಈ ವೈದ್ಯರಿಗೆ ಯಾವುದೇ ಅರಿವು ಇಲ್ಲ, ಬುದ್ಧಿ ಇಲ್ಲ ಅಂತ ಕುರುಟುಗೋಡೆಲ್ ವಾದ ಮಾಡ್ತಾನೆ. ತನ್ನ ಆರೋಗ್ಯದ ಮೇಲೆ ನಿಯಂತ್ರಣ ಸಾಧಿಸತಕ್ಕಂಥ ಸಾಮರ್ಥ್ಯ ತನಗಿದೆ ಅಂತಕ್ಕಂಥ ಭ್ರಮೆಯನ್ನು ಕೂಡ ಹೊಂದಿರ್ತಾನೆ. ಬಹಳ ಪ್ರತಿಭಾವಂತನಾಗಿದ್ರು ಕೂಡ ಏರುಪೇರಿನ ಮಾನಸಿಕ ಸ್ಥಿತಿಯ ಕುರುಟುಗೋಡೆಲ್ ದೇವರು, ಧರ್ಮ, ಜೀವನದ ಗುರಿ, ಅರ್ಥಗಳ ಬಗ್ಗೆ ತನ್ನದೇ ಆದಂತಹ ಮತ್ತು ಗೊಂದಲಮಯವಾದಂತಹ ಹಲವಾರು ನಿಲುವುಗಳನ್ನ ಹೊಂದಿರ್ತಾನೆ. ಡಾರ್ವಿನ್ ವಿಕಾಸವಾದವನ್ನು ಒಪ್ಪದೆ ಸಂಕೀರ್ಣವಾದಂತಹ ಜೀವ ಸೃಷ್ಟಿ ನೈಸರ್ಗಿಕ ಆಯ್ಕೆ, ಉಳಿಗಾಗಿ ಮಾಡತಕ್ಕಂಥ ಹೋರಾಟ ಮತ್ತು ವಿಕಸನದಿಂದ ಬರೋದಿಲ್ಲ ಅಂತ ವಾದ ಮಾಡ್ತಾನೆ.
ವಿಶ್ವದ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದಂತಹ ಕುರ್ಟ್ ಗೋಡೆಲ್ ವಿಶ್ವಕ್ಕೆ ಒಂದು ಅರ್ಥ ಇದ್ದಿದ್ದೆ ಆದ್ರೆ ನಾವಿಬ್ರು ಸ್ವರ್ಗದಲ್ಲಿ ಮತ್ತೆ ಭೇಟಿಯಾಗ್ತೇವೆ ಅಂತ ತನ್ನ ತಾಯಿಗೆ ಬರೆದಂತಹ ಪತ್ರದಲ್ಲಿ ತಿಳಿಸಿರ್ತಾನೆ. ಗೋಡೆಲ್ ತಾರ್ಕಿಕ ಸಾಧನೆಗಳ ಮೂಲಕ ದೇವರ ಅಸ್ತಿತ್ವವನ್ನು ತೋರಿಸ್ತಾನಾದ್ರೂ ಕೂಡ ಅದು ಯಾವುದೇ ಪ್ರಾಯೋಗಿಕ ಪರಿಶೀಲನೆಗೆ ಒಳಪಡ್ತಕ್ಕಂಥ ಸಿದ್ಧಾಂತ ಅಥವಾ ವಾದ ಅಲ್ಲ. ಬದುಕಿನ ಕೊನೆಯ ದಿನಗಳಲ್ಲಿ ಕುರ್ಟ್ ಗೋಡೆಲ್ ಭಾರಿ ಮಾನಸಿಕ ಭ್ರಮೆಗಳಿಂದ ತೊಳ್ತಾನೆ. ಅಸ್ವಸ್ಥರಾಗಿದ್ದಂತಹ ಹೆಂಡತಿ ಅಡೆಲ್ಲ ಚಿಕಿತ್ಸೆಗಾಗಿ ಕೆಲ ದಿನ ಆಸ್ಪತ್ರೆಗೆ ಸೇರಿದಾಗ ಆಕೆ ಮನೆಗೆ ಹಿಂದಿರುಗಿ ಬರೋ ತನಕ ಕುರ್ಟ್ ಗೋಡೆಲ್ ಉಪವಾಸವಿರ್ತಾನೆ ಹೊರತಾಗಿ ಯಾರು ಕೊಟ್ಟ ಊಟವನ್ನು ಮಾಡೋದಿಲ್ಲ. ಆತಗೆ ಎಲ್ಲರ ಮೇಲೂ ಸಂಶಯ ಇರುತ್ತೆ. ವೈದ್ಯರು ತನ್ನ ಮೇಲೆ ಹಾಗೆ ತೀರಿಸಿಕೊಳ್ತಾರೆ ಅಂತ ಪ್ರಾಸ್ಟೇಟ್ ಚಿಕಿತ್ಸೆಯನ್ನು ಕೂಡ ಆತ ನಿರಾಕರಣೆ ಮಾಡ್ತಾನೆ. ಆತನನ್ನ ಮಾನಸಿಕ ತಜ್ಞರಲ್ಲಿಗೆ ಕರೆದೊಯ್ದಾಗ IAS ಸಂಸ್ಥೆ ತನ್ನ ಪೆನ್ಷನ್ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆಸ್ಟ್ರಿಯಾದಲ್ಲಿರ್ತಕ್ಕಂಥ ತನ್ನ ತಮ್ಮನನ್ನ ಕೈದಿಗಳ ಶಿಬಿರಕ್ಕೆ ದೂಡಿ ಕೊಲ್ಲುವ ಸಂಚನ್ನ ಮಾಡಲಾಗಿದೆ ಅಂತ ಕೂಡ ಆರೋಪ ಮಾಡ್ತಾನೆ. ಅಂತಿಮ ದಿನಗಳಲ್ಲಿ ಆಸ್ಪತ್ರೆ ಸೇರಿದಾಗ ಕೊನೆಯ 2 ವಾರ ತನಗೆ ಅನ್ನದಲ್ಲಿ ವಿಷ ಬೆರೆಸಲಾಗಿದೆ ಅಂತ ಹೇಳಿ ಊಟವನ್ನೇ ಆತ ಮಾಡೋದಿಲ್ಲ. ಮಹಾಪ್ರತಿಭೆಯಾಗಿದ್ದಂತಹ ಕುರ್ಟ್ ಗೋಡೆಲ್ 14 ಜನವರಿ 1971ರಂದು ಕೊನೆಯ ಉಸಿರನ್ನ ಎಳಿತಾನೆ. ಭಾವುಕತೆ, ಆಕಸ್ಮಿಕ ಸನ್ನಿವೇಶಗಳು ಮತ್ತು ಬದುಕಿನಲ್ಲಿ ನಡೆದಂತಹ ಕೆಲವು ಘಟನೆಗಳಿಂದ ಮಾನಸಿಕ ಸಮಚಿತ್ತವನ್ನ ಕುರ್ಟ್ ಗೋಡೆಲ್ ಕಳೆದುಕೊಂಡಿದ್ದ ಅಂತ ನಾವು ತೀರ್ಮಾನಕ್ಕೆ ಬರಬಹುದಾದರೂ ಕೂಡ ಇದರ ಹಿಂದೆ ಬೇರೆಯದೇ ಆದಂತಹ ನರಮಾನಸಿಕ ಕಾರಣಗಳು ಕೂಡ ಇದ್ದಿರಬಹುದು. ಆ ಕಾಲದಲ್ಲಿ ಮೆದುಳಿನ ಕ್ರಿಯಾಶೀಲತೆಯ ತಿಳುವಳಿಕೆ ಈಗಿನಷ್ಟು ಇರಲಿಲ್ಲ ಆದ್ರಿಂದ ನಾವು ಕೆಲವು ಊಹೆಗಳನ್ನ ಮಾಡಬಹುದೇ ಹೊರತು ಹೆಚ್ಚಿನ ಏನನ್ನು ಹೇಳೋದಕ್ಕೆ ಆಗೋದಿಲ್ಲ. ಅದೇನೇ ಇರಲಿ, ಕುರ್ಟ್ ಗೋಡೆಲ್ ಪ್ರತಿಪಾದಿಸಿದಂತಹ ಅಪೂರ್ಣತೆಯ ಪ್ರಮೇಯ ಇಡೀ ಮಾನವನ ತಿಳುವಳಿಕೆ, ಆತ ಕಟ್ಟಿಕೊಂಡಿರ್ತಕ್ಕಂಥ ವಿಶ್ವದ ಪರಿಕಲ್ಪನೆಗಳನ್ನ ಬೇರೊಂದು ರೀತಿಯಲ್ಲಿ ಪರಿಗಣಿಸಬೇಕು ಅಂತಕ್ಕಂಥ ಅನಿವಾರ್ಯ ತಂದು ನಮ್ಮ ಮುಂದೆ ಇರಿಸಿದೆ. ಕುರ್ಟ್ ಗೋಡೆಲ್ ಕಣ್ಮರಿಯಾದ್ರೂ ಆತ ಮಂಡಿಸಿದ ಅಪೂರ್ಣತೆಯ ಪ್ರಮೇಯ ದೇಶ ಕಾಲಗಳಲ್ಲಿ ಸದಾ ಮೆಲುಗುವ ಒಂದು ತಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂತ ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಕುರ್ಟ್ ಗೋಡೆಲ್ ಅಪೂರ್ಣತೆಯ ಪ್ರಮೇಯಗಳು ಏನನ್ನ ಹೇಳ್ತೇವೆ ಅಂತ ತಿಳಿಯೋಣ. ವಂದನೆಗಳೊಂದಿಗೆ.